Rahul Gandhi is spending 2 days in his constituency of Wayanad hoping whether it is the CBI, ED, Income Tax Department, whether it is the high bureaucracy. भगवान को क्षमा नहीं करेंगे, देश का अपराधी है. ಬದಲಾವಣೆ ಜಗದ ನಿಯಮ ಎಂಬುದು ಬಿಜೆಪಿ ಮರೆಯಬಾರದು. ರಾಮ ಮಂದಿರಕ್ಕೆ ಹೋಗೋಕ್ಕೆ ಯಾರ ಅಪ್ಪಣೆ ಕೂಡ ಬೇಡ. ನಿಜಕ್ಕೂ ರಾಹುಲ್ ಗಾಂಧಿ ಹೋಗಿದ್ದಾದರೂ ಎಲ್ಲಿಗೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಯೋಗೇಶ್. ಬದಲಾವಣೆ ಜಗದ ನಿಯಮ ಎಂಬುದನ್ನು ಬಿಜೆಪಿಯು ಮರೆಯಬಾರದು. ರಾಹುಲ್ ಗಾಂಧಿ ಅವರು ಕೇರಳದ ವೈನಾಡು ಮತ್ತು ಉತ್ತರ ಪ್ರದೇಶದ ರಾಯಬೇರಿಯಲ್ಲಿ ಈ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ. Rahul Gandhi is campaigning today in his constituency seeking. Rahul Gandhi is spending 2 days in his constituency of Wayanad hoping that the electorate of Wayanad chooses him again over the left and the BJP. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ಎಂಬ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. दर्शन करते रहे, सब कुछ है, लेकिन भगवान को क्षमा नहीं करेंगे. देश का अपराधी है, राष्ट्र का विरोधी व्यक्ति है. ಆದರೆ ಆ ವಿಡಿಯೋ ಅವರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡದ ವಿಡಿಯೋ ಅಲ್ಲ ಎಂಬುದು ಇದೀಗ ಖಚಿತವಾಗಿದೆ. ಅದೇನೇ ಆಗಿರ್ಲಿ, ನಮ್ಮ ಮನಸ್ಸುಗಳು ಎಷ್ಟು ಕಲುಷಿತವಾಗುತ್ತಿವೆ ಎಂಬುದಕ್ಕೆ ಈ ವಿಡಿಯೋ ಶೇರ್ ಮಾಡಿಕೊಂಡವರೇ ಸಾಕ್ಷಿಯಾಗಿದ್ದಾರೆ. ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಅವರಿಗೆ ಭಾರಿ ವಿರೋಧ ವ್ಯಕ್ತವಾಯಿತು. ಅಪಾರ ಸಂಖ್ಯೆಯ ರಾಮ ಭಕ್ತರು ಮೊದಲಿಗೆ ಜೈ ಶ್ರೀರಾಮ್ ಎಂದು, ಆ ನಂತರ ಮೋದಿ ಮೋದಿ ಎಂಬ ಘೋಷಣೆ ಕೂಗಿದ್ದರು ಎಂಬಂತೆ ಬಿಂಬಿಸಲಾಗಿದೆ. ಅಷ್ಟೇ ಅಲ್ಲದೆ ಆ ವಿಡಿಯೋದಲ್ಲಿ ಅವರ ದೇವಸ್ಥಾನಕ್ಕೆ ಪ್ರವೇಶಕ್ಕೂ ಅಡ್ಡಿಪಡಿಸಲಾಗಿತ್ತು ಎಂದು ಹೇಳಲಾಗಿದೆ. ಇದು ತೀರ ಸಣ್ಣತನದ ಪರಮಾವಧಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಹರಿಯಬಿಟ್ಟಿರುವ ಈ ವಿಡಿಯೋ ಅವರ ನೀಚತನಕ್ಕೂ ಸಾಕ್ಷಿ ಎಂಬಂತಾಗಿದೆ. ಈ ದೇಶದಲ್ಲಿ ಯಾರು ಯಾವ ದೇವಸ್ಥಾನಕ್ಕಾದರೂ ಭೇಟಿ ನೀಡುವ ಅವಕಾಶವನ್ನು ನಮ್ಮ ಪವಿತ್ರ ಸಂವಿಧಾನ ಕರುಣಿಸಿದೆ. ರಾಮ ಮಂದಿರ ಈ ದೇಶದ ಸಮಸ್ತ ಜನರ ಸಂಕೇತ. ಅಲ್ಲಿಗೆ ಯಾರು ಬೇಕಾದರೂ ಹೋಗಿ ಸಮಾಜದ ಸಂದೇಶ ಸಾರಿದ ಆ ಶ್ರೀರಾಮಚಂದ್ರನ ದರ್ಶನ ಪಡೆಯಬಹುದು. ಇದಕ್ಕೆ ಅಡ್ಡಿಪಡಿಸುವ ಹಕ್ಕು ಯಾರಿಗೂ ಇಲ್ಲ. ಆದರೂ ಈ ವಿಡಿಯೋವನ್ನು ರಾಹುಲ್ ಮತ್ತು ಪ್ರಿಯಾಂಕಾ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ ಸಂದರ್ಭದ ಎಂದು ಬಿಂಬಿಸಿ ಚುನಾವಣೆ ಸಮಯದಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯವನ್ನು ನಡೆಸಲಾಗಿದೆ. ಈ ದುಷ್ಕೃತ್ಯ ನಡೆಸಿರುವುದು ಯಾರೇ ಆಗಿರಲಿ, ಅವರನ್ನು ಸೈಬರ್ ಕ್ರೈಮ್ ಅಧಿಕಾರಿಗಳು ಪತ್ತೆ ಹಚ್ಚಿ ಕಠಿಣ ಶಿಕ್ಷಣೆ ಒಳಪಡಿಸಬೇಕು. ಇನ್ನು ರಾಯಬೇರಿಯಲ್ಲಿ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಅವರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿರಲಿಲ್ಲ. ಆದರೆ ಅಲ್ಲಿ ಉಮೇದುವಾರಿಕೆ ಘೋಷಣೆಗೂ ಮುನ್ನ ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ ಅಯೋಧ್ಯೆಗೆ ತೆರಳಿ ರಾಮಲಾಲನ ದರ್ಶನ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಹಳೆಯ ವಿಡಿಯೋವೊಂದನ್ನು ಹರಿದು ಬಿಟ್ಟು ಇದು ರಾಹುಲ್ ಅಯೋಧ್ಯೆಗೆ ಭೇಟಿ ನೀಡಿದ ಸಂದರ್ಭದ ವಿಡಿಯೋ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಇದು ಖಂಡಿತ ಅಕ್ಷಮ್ಯ ಅಪರಾಧ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ದೇಗುಲವೊಂದರಿಂದ ಹೊರಗೆ ಬರುವ ವೇಳೆ ಜೈ ಶ್ರೀರಾಮ್ ಹಾಗೂ ಮೋದಿ ಮೋದಿ ಎಂಬ ಘೋಷಣೆಗಳು ಕೇಳು ಬರುತ್ತವೆ. ಈ ವಿಡಿಯೋ ಶೇರ್ ಮಾಡಿಕೊಂಡಿರುವ ನೆಟ್ಟಿಗರು ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡುವ ಬಳಿಕ ಪಪ್ಪು ಮತ್ತು ಬ್ರಾಹ್ಮಣರಾಗಿದ್ದಾರೆ, ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ಜನರು ಅವರಿಗೆ ಜೈ ಶ್ರೀರಾಮ್ ಹಾಗೂ ಮೋದಿ ಮೋದಿ ಅನ್ನೋ ಘೋಷಣೆ ಮೂಲಕ ಸ್ವಾಗತ ಕೋರಿದ್ದಾರೆ ಎಂದು ವಿವರಣೆ ಬರೆದುಕೊಂಡಿದ್ದರು. ಈ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳುವ ವೇಳೆಗಾಗಲೇ ಈ ಪೋಸ್ಟ್ ಅನ್ನು ಸುಮಾರು 21,000ಕ್ಕೂ ಹೆಚ್ಚು ಮಂದಿ ವೀಕ್ಷಿಸಿದರು. ಆದರೆ ಅದು ಇತ್ತೀಚಿನ ವಿಡಿಯೋ ಅಲ್ಲ. ಮಿಗಿಲಾಗಿ ಅದು ಅಯೋಧ್ಯೆಯ ವಿಡಿಯೋ ಅಲ್ಲವೇ ಅಲ್ಲ. ಜಾರ್ಖಂಡ್ನ
ಬಿಯೋಗರ್ನ ಬಾಬಾ ಬೈದ್ಯನಾಥ್ ಧಾಮ್ ದೇಗುಲ. ಅಲ್ಲಿಗೆ ರಾಹುಲ್ ಗಾಂಧಿ ಅವರು 2024 ಫೆಬ್ರವರಿಯಲ್ಲಿ ಭೇಟಿ ನೀಡಿದ ವೇಳೆ ಜನ ಈ ರೀತಿ ಘೋಷಣೆ ಕೂಗಿದ್ದರು. ಹೀಗೆ ವೈರಲ್ ಆಗಿರುವ ವಿಡಿಯೋದ ಫ್ರೇಮ್ಗಳನ್ನು ದಿ ಕ್ವಿಟ್ ತಂಡ ಗೂಗಲ್ ಲೆನ್ಸ್ ಮೂಲಕ ಹುಡುಕಾಟ ನಡೆಸಿದ ವೇಳೆ ಬಿಜೆಪಿ ನಾಯಕ ನಿಶಿಕಾಂತ್ ದುಬೆ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ಅಂದ್ರೆ ಟ್ರೆಡ್ಸ್ ಪೋಸ್ಟ್ ಮಾಡಿದ ವಿಡಿಯೋ ಒಂದು ಲಭ್ಯವಾಗಿದೆ. ಈ ವಿಡಿಯೋವನ್ನು ಫೆಬ್ರವರಿ 2, 2024 ಪ್ರಕಟ ಮಾಡಲಾಗಿತ್ತು. ಇದರ ಜೊತೆಯಲ್ಲೇ ಹಿಂದಿಯಲ್ಲಿ ಒಂದಿಷ್ಟು ವಿವರಣೆ ನೀಡಲಾಗಿತ್ತು. ಮುಸ್ಲಿಂ ಹೋಲಿಕೆಯ ರಾಜಕಾರಣದ ವಿರುದ್ಧ ಮತ್ತೊಮ್ಮೆ ಸಿಡಿದು ನಿಂತಿರುವ ನನ್ನ ಕ್ಷೇತ್ರವಾದ ಗೋಡ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಪ್ರಧಾನಿ ಮೋದಿಯವರ ಹೆಸರೇ ಕೇಳು ಬರ್ತಿದೆ. ಇಲ್ಲಿನ ಭಕ್ತಾದಿಗಳು ಪ್ರಧಾನಿ ಮೋದಿ ಅವರಿಗೆ ಗೌರವ ನೀಡುತ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಭಕ್ತರು ಹಾಕುವ ಮತ ಅಪಮಾನ ಮಾತ್ರವಲ್ಲ, ಬಹಿಷ್ಕಾರ ಕೂಡ ಎಂದು ನಿಶಿಕಾಂತ್ ದುಬೆ ಬರೆದುಕೊಂಡಿರುವುದು ಬೆಳಕಿಗೆ ಬಂದಿತ್ತು. ಇದು ಆ ಬಿಜೆಪಿ ನಾಯಕನ ಕೊಳಕು ಮನಸ್ಥಿತಿಗೂ ಹಿಡಿದ ಕನ್ನಡಿಯೂ ಕೂಡ ಹೌದು. ಭಕ್ತರು ರಾಹುಲ್ ಅವರಿಗೆ ಮತ ಹಾಕಿದ್ದರೆ ಅಪಮಾನ ಎಂದಿರುವುದೇ ದುರಹಂಕಾರದ ಪರಮಾವಧಿ. ಆದರೆ ಜೊತೆಗೆ ಆ ಮತ ಬಹಿಷ್ಕಾರ ಎಂದಿರುವುದು ಖಂಡಿತ ನಮ್ಮ ಸಂವಿಧಾನಕ್ಕೆ ಎಸಗಿದ ಅಪಮಾನ. ಹೀಗಾಗಿ ಚುನಾವಣೆ ಆಯೋಗ ಈಗ ಸಂಬಂಧಿಸುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು. ತಮ್ಮ ಪಕ್ಷದ ಭಾರತ ಜೋಡೋ ನ್ಯಾಯ ಯಾತ್ರೆ ಜಾರ್ಖಂಡ್ ತಲುಪಿದ ವೇಳೆ ರಾಹುಲ್ ಗಾಂಧಿ ಅವರು ಆ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಲು ಮುಂದಾಗಿದ್ದರು. ಈ ವೇಳೆ ಜನರ ಗುಂಪು ಮೊದಲಿಗೆ ರಾಹುಲ್ ಗಾಂಧಿ ಜಿಂದಾಬಾದ್ ಎನ್ನುತ್ತಿದ್ದರು. ಬಳಿಕ ಅದು ಪ್ರಧಾನಿ ಮೋದಿ ಅವರ ಪರ ಘೋಷಣೆಯಾಗಿ ಬದಲಾಗಿತ್ತು. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಯಿ ನರಿ ಕತ್ತೆ ನಿಲ್ಲಿಸಿದರೂ ಗೆಲುವು ಖಚಿತ ಎಂಬ ಮಾತಿತ್ತು. ಆಗ ಆ ಪಕ್ಷದ ನಾಯಕರಾದವರು ಇದೇ ರೀತಿಯ ವರ್ತನೆ ಪ್ರದರ್ಶಿಸುತ್ತಾ ಬಂದಿದ್ದರು. ಅವರು ಎಚ್ಚೆತ್ತುಕೊಳ್ಳ ವೇಳೆಗೆ ಪರಿಸ್ಥಿತಿ ಬದಲಾಗಿ ಹೋಗಿತ್ತು. ಬದಲಾವಣೆ ಜಗದ ನಿಯಮ. ಇದನ್ನು ಇದೀಗ ಬಿಜೆಪಿಯವರು ಅರಿತು ಅದಕ್ಕೆ ತಕ್ಕಂತೆ ವರ್ತಿಸಿದರೆ ಮಾತ್ರ ಜನಕ್ಕೆ ಇಷ್ಟವಾಗುತ್ತಾರೆ. ಇಲ್ಲದಿದ್ದರೆ ತರಗೆಳದಂತೆ ಹಾರಿಸುವ ಕಲೆಯು ಈ ದೇಶದ ಜನರಿಗೆ ಆಯಾ ಕಾಲಕ್ಕೆ ತಕ್ಕಂತೆ ಸಿದ್ಧಿಸಿದೆ. ಇದನ್ನು ಬಿಜೆಪಿ ನಾಯಕರು ಯಾವತ್ತೂ ಮರೆಯಬಾರದು. ಈ ವಿಷಯದ ಅಭಿಪ್ರಾಯಗಳನ್ನು ವೀಕ್ಷಕರೇ ನೀವು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.